ಎಲ್ಲರಿಗೂ ನಮಸ್ಕಾರ. ಮಿತ್ರ ಸೋನು ಕಥಾಲೋಕಕ್ಕೆ ಸ್ವಾಗತ. ಅಗ್ನಿಸಾಕ್ಷಿ ಸಂಚಿಕೆ 3. ಅಗ್ನಿಯ ದಿನಚರಿ ಆರಂಭವಾಗುವುದು 5 ಗಂಟೆಯಿಂದ. ಅವನು ಎದ್ದು ಮನೆಯಲ್ಲೇ ಇರುವ ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಅವನ ಮಾರ್ನಿಂಗ್ ಶೇಕ್ ಕುಡಿದು ಫ್ರೆಶ್ ಆಗಿ ದಿನಾನ ಸ್ಟಾರ್ಟ್ ಮಾಡ್ತಾನೆ. ಅವನ ಮನೆಯಲ್ಲಿ ಕೆಲಸದವರು ಬೇಜಾನ್ ಜನ ಇದ್ದಾರೆ. ಆದರೆ ಅಡುಗೆ ಮಾತ್ರ ತನ್ನ ತಾಯಿ ಮಾಡಿದರೆ ಮಾತ್ರ ಅವನು ಊಟ ಮಾಡ್ತಾನೆ. ಇಲ್ಲ ಅಂದರೆ ಅವನು ತಿನ್ನೋದೇ ಇಲ್ಲ. ಕೆಲಸದವರಿಗೆ ಅಗ್ನಿ ಕಂಡ್ರೆ ಭಯ ಜಾಸ್ತಿ. ಅವನು ಹೇಳಿದ ಕೆಲಸ ಆನ್ ಟೈಮ್ ಆಗಿಲ್ಲ ಅಂದರೆ ಕೆಲಸದಿಂದ ತೆಗೆದು ಬಿಡ್ತಾನೆ. ಸಾಮಾನ್ಯವಾಗಿ ಅಗ್ನಿ ಒಂದು ಬಾರಿ ಹಾಕಿದ ಬಟ್ಟೆ ಇನ್ನೊಮ್ಮೆ ಹಾಕಲ್ಲ. ವೈಟ್ ಶರ್ಟ್, ಬ್ಲ್ಯಾಕ್ ಪ್ಯಾಂಟ್ ಹಾಗೂ ಬ್ಲ್ಯಾಕ್ ಬ್ಲೇಸರ್ ಹಾಕ್ಕೊಂಡು ಕೈಗೆ ರೋಲೆಕ್ಸ್ ವಾಚ್ ಹಾಗೂ ಕೂದಲಿಗೆ ಸ್ಪ್ರೇ ಮಾಡಿಕೊಂಡು ಪರ್ಫ್ಯೂಮ್ ಹಾಕ್ಕೊಂಡು ಕೆಳಗೆ ಬಂದನು. ಮಾಮ್, ತಿಂಡಿ ರೆಡಿನಾ ಅಂತ ಕೇಳಿದ. ಅದಕ್ಕೆ ಶಾಂತಲಾ, ಅಗ್ನಿ ತಿಂಡಿ ರೆಡಿ ಇದೆ, ಬಾ ಕೂತ್ಕೋ, ನಿನಗೆ ಇಷ್ಟ ಅಂತ ಕೇಸರಿ ಬಾತ್ ಮಾಡಿದ್ದೀನಿ ಅಂದರು. ಅದಕ್ಕೆ ಅಗ್ನಿ, ವಾವ್ ಮಾಮ್, ಏನು ಸ್ಪೆಷಲ್ ಇವತ್ತು, ಕೇಸರಿ ಬಾತ್ ಮಾಡಿದ್ದೀರಾ? ಏನಿಲ್ಲ ಅಗ್ನಿ, ಹಾಗೆ ಸುಮ್ಮನೆ ಅಷ್ಟೇ. ಅಗ್ನಿ ಕೇಸರಿ ಬಾತ್ ತಿಂದು, ಮಾಮ್ ಸೂಪರ್ ಆಗಿದೆ, ನೀವು ತಿನ್ನಿ ಅಂದನು. ಅದಕ್ಕೆ ಶಾಂತಲಾ, ಇಲ್ಲ ಅಗ್ನಿ, ನಾನು ಆಮೇಲೆ ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗಬೇಕು ನಾನು. ಮಾಮ್, ದೇವಸ್ಥಾನಕ್ಕೆ ಇವಾಗ ಯಾಕೆ ಅಂದನು ಅಗ್ನಿ. ಅದಕ್ಕೆ ಶಾಂತಲಾ, ಯಾಕೆ ಅಂದರೆ ಏನೋ, ಹೋಗ್ಬಾರ್ದಾ ಹೇಳು. ಅದಕ್ಕೆ ಅಗ್ನಿ, ಹೋಗು ಮಾಮ್, ನಾನೇನು ಬೇಡ ಅನ್ನ ಹೇಳು. ಅದಕ್ಕೆ ಶಾಂತಲಾ, ಅಗ್ನಿ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು, ನೀನು ಕೋಪ ಮಾಡ್ಕೋಬಾರ್ದು ಆಯಿತಾ. ಮಾಮ್, ಅದೇನು ಅಂತ ಹೇಳು ಅಂದನು. ಅದಕ್ಕೆ ಶಾಂತಲಾ, ಅಗ್ನಿ ನೀನು ಮದುವೆ ಮಾಡ್ಕೋಬೇಕು ಕಣೋ, ಪ್ಲೀಸ್ ನನಗೋಸ್ಕರ. ಅಗ್ನಿಗೆ ತನ್ನ ತಾಯಿ ಮಾತು ಕೇಳಿ ಕೋಪ ನೆತ್ತಿಗೇರಿತು. ಕೇಸರಿಬಾತ್ ಹಾಗೂ ತರತರವಾದ ಅಡುಗೆಗಳನ್ನು ಚೆಫ್ ಮಾಡಿದ್ರು, ಅದನ್ನೆಲ್ಲ ಕೆಳಗೆ ಬಿಸಾಡಿದ. ಮಗನ ನಡವಳಿಕೆ ಕಂಡು ಹೆದರಿ ಹೋದರು ಶಾಂತಲಾ. ಅಗ್ನಿ, ಯಾಕೆ ಹೀಗೆ ಆಡ್ತಿದ್ಯಾ? ಅದಕ್ಕೆ ಅಗ್ನಿ, ಸ್ಟಾಪ್ ಮಾಮ್, ಜಸ್ಟ್ ಸ್ಟಾಪ್ ಇಟ್, ಮದುವೆ ಅಂತ ಕಿರಿಚಿದ. ಐ ಹೇಟ್ ಮ್ಯಾರೇಜ್ ಮಾಮ್, ಇದೇ ಕೊನೆ ಸಲ, ಮತ್ತೆ ನನ್ನ ಹತ್ರ ಮದುವೆ ಮಾಡ್ಕೋ ಅಂತ ಮಾತು ನಿಮ್ಮ ಬಾಯಲ್ಲಿ ಬರಬಾರ್ದು. ನನಗೆ ನೀವು, ನಿಮಗೆ ನಾನು ಅಷ್ಟೇ, ಇನ್ಯಾರೂ ನಮ್ಮ ಮಧ್ಯೆ ಬರಬಾರ್ದು. ಅದಕ್ಕೆ ಶಾಂತಲಾ, ಹೀಗೆ ಹೇಳಿದ್ರೆ ಹೆಂಗೋ, ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ ಹೇಳು. ಮಾಮ್, ಸಾಯೋವರೆಗೂ ನಾನು ಒಬ್ಬನೇ ಇರ್ತೀನಿ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಬೆಳಗ್ಗೆನೇ ನನ್ನ ಮೂಡ್ ಹಾಳು ಮಾಡಿದ್ರಾ ಮಾಮ್, ಐ ಆಮ್ ಸಾರಿ ಮಾಮ್, ನೀವು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ, ಬಟ್ ಮದುವೆ ಮಾತ್ರ ನಾನು ಆಗಲ್ಲ. ಶಾಂತಲಾ, ಅಲ್ಲ ಅಗ್ನಿ, ನಿನಗೆ ಯಾರಾದರೂ ಇಷ್ಟ ಆಗಿದ್ರೆ ಹೇಳು. ಅಗ್ನಿ ಅದಕ್ಕೆ, ವಾಟ್, ನಾನು ಇಷ್ಟಪಡೋದಾ? ಮಾಮ್, ನಿಮ್ಮ ಮಗನ ಬಗ್ಗೆ ನಿಮಗೆ ಗೊತ್ತಿಲ್ವಾ? ನನ್ನ ಲೈಫಲ್ಲಿ ಪ್ರೀತಿ ಆಗಿತ್ತು ಒಂದೇ ಸಲ, ಮತ್ತೆ ಯಾರ ಮೇಲೂ ಆ ಪ್ರೀತಿ ಬರಲ್ಲ. ಪ್ಲೀಸ್ ಮಾಮ್, ಇನ್ಮೇಲೆ ಈ ವಿಷಯ ನನ್ನ ಹತ್ರ ಕೇಳಬೇಡಿ, ಬಾಯ್ ಅಂತ ಹೇಳಿ ಅಲ್ಲಿಂದ ಕಂಪನಿ ಹತ್ತಿರ ನಡೆದ. ಶಾಂತಲಾ ಅಗ್ನಿ ಮಾತಿಗೆ ಕಣ್ಣೀರು ಮಿಡಿದರು. ದೇವ್ರೇ, ನನ್ನ ಮಗನ ಮನಸ್ಸು ಸರಿ ಮಾಡೋ ಒಂದು ಹುಡುಗಿನ ಕೊಡಪ್ಪ ಅಂತ ಬೇಡಿದರು. ಶಾಂತಲಾ ಅವರ ಬೇಡಿಕೆಗೆ ದೇವರು ಅಸ್ತು ಅಂದ್ರ. ಮುಂದೆ ನೋಡೋಣ. ಅಗ್ನಿ ಕಂಪನಿ ಒಳಗೆ ಬರುತ್ತಲೇ ಎಲ್ಲ ಹುಡುಗರು ಭಯದಿಂದ ಕೆಲಸ ಮಾಡ್ತಿದ್ರು. ಅವನು ಬರುವ ನಡಿಗೆಯೇ ಎಲ್ಲರಿಗೂ ಭಯಪಡಿಸುತ್ತೆ. ಅಗ್ನಿ ಸೀದಾ ಅವನ ಕ್ಯಾಬಿನ್ ಹತ್ತ ನಡೆದು ಅವನ PAನ ಕರೆದ. PA ಒಳಗೆ ಬಂದು ಸರ್ ಅಂತ ಕರೆದ. ಅಗ್ನಿ ಅವನಿಗೆ, ಲುಕ್, ಅಲ್ಲಿ ಕೆಳಗೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾರೆ ಅಲ್ವಾ, ಆ 3 ಜನ ಹುಡುಗರನ್ನ ಬರೋಕೆ ಹೇಳು ಅಂದನು. PA ಓಕೆ ಸರ್ ಅಂತ ಹೇಳಿ ಆ 3 ಜನ ಹುಡುಗರನ್ನ ಕರೆದ. ಹುಡುಗರು ಭಯದಿಂದ ಮೇ ಐ ಕಮಿನ್ ಸರ್ ಅಂದರು. ಅದಕ್ಕೆ ಅಗ್ನಿ ಎಸ್ ಅಂದನು. ಒಳಗೆ ಬಂದು 3 ಹುಡುಗರು ಕೈಕಟ್ಟಿ ನಿಂತರು. ಅಗ್ನಿ ಎಲ್ಲರನ್ನು ನೋಡಿ ವೇರ್ ಈಸ್ ಯುವರ್ ID ಕಾರ್ಡ್ ಅಂದನು. ಹುಡುಗರು ಅವನ ಮಾತಿಗೆ ಮುಖ ನೋಡಿಕೊಂಡು ನಿಂತರು. ಕೋಪ ಬಂದಿತ್ತು ಅಗ್ನಿಗೆ. ನಾನಿಲ್ಲಿ ಗೋಡೆಗಳ ಹತ್ರ ಕೇಳ್ತಿಲ್ಲ, ನಿಮ್ಮನ್ನೇ ಕೇಳ್ತಿರೋದು. ನೋಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ಇವಾಗ ಯಾರೂ ಮಾತಾಡಿಲ್ಲ ಅಂದರೆ ಮುಂದೆ ಏನು ಮಾಡಬೇಕೋ ಅದನ್ನು ನಾನು ಮಾಡ್ತೀನಿ ಅಂದನು. ಗೊತ್ತು ಅವರಿಗೆ ಕೆಲಸದಿಂದ ತೆಗೆದು ಬಿಡ್ತಾರೆ ಅಂತ. ಅದರಲ್ಲಿ ಒಬ್ಬ, ಅದು ಸರ್, ID ಕಾರ್ಡ್ ಇದೆ ಇಲ್ಲಿ ಜೇಬಲ್ಲಿ ಇಟ್ಕೊಂಡಿದ್ದೆ ಸರ್ ಅಂದನು ತಲೆ ತಗ್ಗಿಸುತ್ತಾ. ಮತ್ತೊಬ್ಬ, ಸರ್ ಅದು ಮಾರ್ನಿಂಗ್ ಅರ್ಜೆಂಟಲ್ಲಿ ಬರುವಾಗ ಮರೆತು ಬಂದೆ, ಸಾರಿ ಸರ್ ಅಂದನು. ಮತ್ತೊಬ್ಬ, ಸರ್ ನಂದು ID ಕಾರ್ಡ್ ಕಿತ್ತೋಗಿದೆ ಅಂತ ಹೇಳಿ ತಲೆ ಬಗ್ಗಿಸಿ ನಿಂತರು ಎಲ್ಲರೂ. ಅಗ್ನಿ ಒಬ್ಬನನ್ನ ಹತ್ತಿರಕ್ಕೆ ಕರೆದು, ID ಕಾರ್ಡ್ ಕೊಡೋದು ನೀನು ಜೇಬಲ್ಲಿ ಇಟ್ಕೋ ಅಂತಲ್ಲ, ಅದನ್ನು ಹಾಕೊಂಡು ಕೆಲಸ ಮಾಡು ಅಂತ. ಇನ್ನೊಬ್ಬನ ಹತ್ತಿರ ನಿಂತು,
ನಿಂದೇನು ಸ್ಟೋರಿ ಮರೆತು ಬಂದ್ಯಾ? ಮತ್ತೆ ತಿನ್ನೋದು ಮಲಗೋದು ಇವೆಲ್ಲ ಯಾಕೆ ಮರೆಯಲ್ಲ ನೀನು? ಮತ್ತೆ ನಿಂದೇನು ID ಕಾರ್ಡ್ ಕಿತ್ತೋಗಿದೆ, ಇದೆಲ್ಲ ಒಂದು ರೀಸನ್ ಅಲ್ವಾ ನಿಮಗೆ? ಈ ಒಂದು ವಾರ ಪೂರ್ತಿ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಬೇಕು. ಇದು ನಾನು ಕೊಡ್ತಿರೋ ಪನಿಷ್ಮೆಂಟ್. ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇವಾಗಲೇ ರಿಸೈನ್ ಮಾಡಿ ಹೋಗ್ಬೋದು. ಸೋಂಬೇರಿಗಳನ್ನು ಈ ಅಗ್ನಿ ಕೆಲಸದಲ್ಲಿ ಇಟ್ಕೊಳ್ಳೋದಿಲ್ಲ. ಯೋಚನೆ ಮಾಡಿ ಬೇಗ ಹೇಳಿ. ಎಲ್ಲ ಹುಡುಗರು ಯೋಚಿಸಿ ಓಕೆ ಸರ್ ಮಾಡ್ತೀವಿ, ಆದರೆ ಕೆಲಸದಿಂದ ಪ್ಲೀಸ್ ನಮ್ಮನ್ನು ತೆಗಿಬೇಡಿ ಅಂತ ಕೇಳಿಕೊಂಡರು. ಅಗ್ನಿ ಓಕೆ ನೀವಿನ್ನ ಹೊರಡಿ ಅಂದ. 3 ಹುಡುಗರು ಹೊರಗೆ ಬಂದು ಉಸಿರಾಡಿದರು. AC ರೂಮಲ್ಲೂ ಸಹ 3 ಜನರಿಗೆ ಬೆವರು ಮೂಡಿತು, ಅದು ಅಗ್ನಿಯಿಂದ. ಅದರಲ್ಲಿ ಒಬ್ಬ ಮಗ ಏನೋ ಈ ಬಾಸ್ ಹೀಗಾಡ್ತಾರೆ, ಕೆಲಸ ಬಿಡೋಣ ಅಂದರೆ ಅಗ್ನಿ ಸರ್ ಕೊಡೋ ಅಷ್ಟು ಸ್ಯಾಲರಿ ಯಾರೂ ಕೊಡಲ್ಲ, ಕಷ್ಟನೋ ಸುಖನೋ ಇಲ್ಲೇ ಮಾಡೋಣ ಅಂತ ಮಾತಾಡಿಕೊಂಡು ಕೆಲಸದ ಕಡೆ ಗಮನ ಕೊಟ್ಟರು. ಅದರಲ್ಲಿ ಅಗ್ನಿ PA ಅಗ್ನಿನ ಕೇಳಿದ, ಸರ್ ಆ ಹುಡುಗರನ್ನ ಕೆಲಸದಿಂದ ತೆಗೆದು ಬಿಡ್ತೀರಾ ಅಂದ್ಕೊಂಡಿದ್ದೆ ನಾನು. ಅದಕ್ಕೆ ಅಗ್ನಿ ಕೆಲಸದಿಂದ ತೆಗೆಯೋದು ತುಂಬ ಸುಲಭ, ಅದೇ ಕೆಲಸ ಮತ್ತೆ ಅವನು ಹುಡುಕಬೇಕು ಅಂದರೆ ತುಂಬ ಕಷ್ಟ. ಆ ಕಷ್ಟನ ನಾನು ಪಟ್ಟಿದ್ದೀನಿ, ಅದಕ್ಕೆ ಯಾರನ್ನು ಕೆಲಸದಿಂದ ತೆಗೆಯೋಕೆ ನನಗೆ ಇಷ್ಟ ಆಗಲ್ಲ. ಹುಡುಗರು ತಲೆ ಮೇಲೆ ನೂರಾರು ಪ್ರಾಬ್ಲಮ್ ಟೆನ್ಷನ್ ಇರುತ್ತೆ. ಪನಿಷ್ಮೆಂಟ್ ಕೊಟ್ಟಿದ್ದೀನಲ್ಲ, ಮಾಡಲಿ ಗೊತ್ತಾಗುತ್ತೆ, ಮತ್ತೆ ಈ ತಪ್ಪು ಅವರು ಮಾಡಲ್ಲ. ಇವತ್ತಿನ ಮೀಟಿಂಗ್ಸ್ ಎಲ್ಲ ನಾಳೆಗೆ ಫಿಕ್ಸ್ ಮಾಡು, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಆಫೀಸಿಂದ ಹೊರಟ. ಅವನ ಮಾತು ಕೇಳಿ ಈ ಅಗ್ನಿ ಬಾಸ್ ಒಳ್ಳೆಯವರಾ ಕೆಟ್ಟವರಾ ಒಂದೂ ಗೊತ್ತಾಗ್ತಿಲ್ವೇ ಅಂತ ತಲೆ ಕೆರೆದುಕೊಂಡ. ಸಾಕ್ಷಿ ಏನೇ ಮಾಡ್ತಿದ್ಯಾ, ಕೆಲಸಕ್ಕೆ ಹೋಗಲ್ವಾ ಅಂತ ಅಡುಗೆ ಮನೆಯಿಂದ ಕಿರ್ಚಿದ್ರು ಶ್ರಾವಣಿ. ತಾಯಿ ಮಾತಿಗೆ ಸಾಕ್ಷಿ ಎದ್ದು, ಅಯ್ಯೋ ಇದೇನು ಟೈಮ್ 11 ಗಂಟೆ ಆಗಿದೆ, ಅಯ್ಯೋ ಅಮ್ಮ ಯಾಕಿಷ್ಟು ಲೇಟಾಗಿ ಎಬ್ಸಿದ್ಯಾ, ಬೇಗ ಎಬ್ಬಿಸ್ಬೇಕು ತಾನೇ. ಶ್ರಾವಣಿ ಸಾಕ್ಷಿ ಹಣೆಯನ್ನು ಮತ್ತೆ ಕತ್ತು ಮುಟ್ಟಿ, ಇವಾಗ ಜ್ವರ ಇಲ್ಲ ನಿಂಗೆ, ಮತ್ತೆ ಕೆನ್ನೆ ಕೂಡ ನಾರ್ಮಲ್ ಆಗಿದೆ ಸಾಕ್ಷಿ. ಅದಕ್ಕೆ ಸಾಕ್ಷಿ, ಅಮ್ಮ ನನಗೇನೂ ಆಗಿಲ್ಲ, ನೀನು ಯಾಕೆ ನನ್ನ ಬೇಗ ಎಬ್ಸಿಲ್ಲ, ಇವಾಗ ಆಫೀಸಿಗೆ ಹೋದರೆ ನಮ್ಮ ಬಾಸ್ ಬೈತಾನೆ ಗೊತ್ತಾ. ಅದಕ್ಕೆ ಶ್ರಾವಣಿ, ಇಲ್ಲೇ ಸಾಕ್ಷಿ ಇವತ್ತು ಇಬ್ಬರು ದೇವಸ್ಥಾನಕ್ಕೆ ಹೋಗೋಣ ರಜಾ ಹೇಳು ಅಂದರು. ಮತ್ತೆ ಯಾಕಮ್ಮ ಕೆಲಸಕ್ಕೆ ಹೋಗಲ್ವಾ ಅಂತ ಎಬ್ಸಿದ್ಯಾ, ಇನ್ನು ಸ್ವಲ್ಪ ಹೊತ್ತು ಮಲ್ಕೋತಿದ್ದೆ ತಾನೇ. ಹೌದು ಪಪ್ಪ ಮತ್ತು ಸಮರ್ಥ್ ಎಲ್ಲ ಹೋದ್ರಾ? ಹೂ ಕಣೆ ಎಲ್ಲ ಹೋದ್ರು, ಬೇಗ ಸ್ನಾನ ಮಾಡಿ ರೆಡಿಯಾಗಿ ಸೀರೆ ಉಟ್ಕೊಂಡು ಬಾ ಆಯಿತಾ. ಅದಕ್ಕೆ ಸಾಕ್ಷಿ, ಹೇ ಹೋಗಮ್ಮ ಸೀರೆ ಎಲ್ಲ ಆಗಲ್ಲ, ನಾನು ಡ್ರೆಸ್ ಹಾಕೋತೀನಿ ಅಷ್ಟೇ. ಪ್ಲೀಸ್ ಕಣೆ ಸಾಕ್ಷಿ ಸೀರೆ ಉಟ್ಕೋ, ದೇವಸ್ಥಾನಕ್ಕೆ ಅಲ್ವಾ ಹೋಗ್ತಿರೋದು. ತಾಯಿ ಮಾತಿಗೆ ಸಾಕ್ಷಿ ಸರಿ ಎಂದು ರೆಡಿಯಾಗಲು ಹೋದಳು. ಸಾಕ್ಷಿ ಬ್ಲೂ ಕಲರ್ ಸೀರೆಯಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತಿದ್ಲು. ಮಗಳನ್ನು ನೋಡಿ ಶ್ರಾವಣಿ ದೃಷ್ಟಿ ತೆಗೆದರು. ತುಂಬ ಮುದ್ದಾಗಿ ಕಾಣಿಸ್ತಿದ್ಯಾ ಕಣೆ ಸಾಕ್ಷಿ, ನಂದೇ ದೃಷ್ಟಿ ಆಗುತ್ತೆ ನಿಂಗೆ. ಸಾಕ್ಷಿ ನಗುತ್ತಾ, ಅಯ್ಯೋ ಅಮ್ಮ ನಡಿ ಮೊದಲು, ಆಮೇಲೆ ಬಿಸಿಲು ಜಾಸ್ತಿ ಆಗುತ್ತೆ, ಆಮೇಲೆ ನಾನು ಬರಲ್ಲ ನೋಡ್ಕೋ ಅಂದಳು. ಶ್ರಾವಣಿ ನಗುತ್ತಾ, ಸರಿ ನಮ್ಮ ತಾಯಿ ನಡಿ ಹೋಗೋಣ ಅಂತ ಇಬ್ಬರು ದೇವಸ್ಥಾನಕ್ಕೆ ಹೊರಟರು. ಪೂಜೆ ಎಲ್ಲ ಮುಗಿಸಿ ಇಬ್ಬರು ಒಂದು ಕಡೆ ಕೂತರು. ಅದೇ ಸಮಯದಲ್ಲಿ ಅಗ್ನಿ ತಾಯಿ ಕೂಡ ಪೂಜೆ ಮುಗಿಸಿ ಹೊರಗೆ ಬಂದರು. ಹೊರಗೆ ಬರುತ್ತಲೇ ಯಾಕೋ ತಲೆ ಸುತ್ತಿ ಬೀಳೋ ಥರ ಆಗಿತ್ತು. ಸಾಕ್ಷಿ ಅವರತ್ತ ಓಡಿ ಹೋಗಿ, ಅಯ್ಯೋ ಆಂಟಿ ಏನಾಯಿತು ನಿಮಗೆ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ಅಮ್ಮ ಸ್ವಲ್ಪ ನೀರು ಕೊಡಿ ಇವರಿಗೆ ಅಂತ ನೀರು ಕುಡಿಸಿದಳು. ಯಾಕಾಂಟಿ ತಿಂಡಿ ಮಾಡಿಲ್ವಾ ನೀವು, ನಿಮ್ಮ ಜೊತೆ ಯಾರೂ ಬಂದಿಲ್ವಾ? ಅಲ್ಲ ನಿಮ್ಮೊಬ್ಬರನ್ನೇ ಕಳಿಸಿದ್ದಾರೆ ನೋಡಿ, ಸ್ವಲ್ಪನೂ ಬುದ್ಧಿ ಇಲ್ಲ. ಶಾಂತಲಾ ಸಾಕ್ಷಿನ ನೋಡಿ, ಈ ಹುಡುಗಿ ಎಷ್ಟು ಮುದ್ದಾಗಿದೆ ದೇವ್ರೆ, ಈ ಥರ ಇರೋ ಹುಡುಗಿನೇ ನಮ್ಮ ಅಗ್ನಿಗೆ ಸಿಗಲಿ, ಎಷ್ಟು ಕಾಳಜಿ ಮಾಡ್ತಾಳೆ. ಆಂಟಿ ಏನು ಯೋಚನೆ ಮಾಡ್ತಿದ್ದೀರಾ, ನಿಮ್ಮ ಮಗ ಮಗಳು ಯಾರೂ ಇಲ್ವಾ, ಇದ್ರೆ ಅವರಿಗೆ ಒಂದು ಫೋನ್ ಮಾಡಿ ಬಂದು ಕರ್ಕೊಂಡು ಹೋಗ್ತಾರೆ ಅಂದಳು. ಅಷ್ಟರಲ್ಲಿ ಅಗ್ನಿಯ BMW ಕಾರ್ ಬಂದು ನಿಂತಿತು. ಸಾಕ್ಷಿ ಕಾರನ್ನು ನೋಡಿ, ವಾವ್ ಕಾರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂದುಕೊಂಡಳು. ಅಗ್ನಿ ಕೆಳಗೆ ಇಳಿದ. ಎದುರಿಗೆ ಕಾಣಿಸಿದಳು ಸಾಕ್ಷಿ. ಒಬ್ಬರು ಒಬ್ಬರನ್ನು ನೋಡಿ ಮನಸ್ಸಲ್ಲಿ ನೀನಾ ಅಂದುಕೊಂಡರು. ಮುಂದೇನಾಗಬಹುದು ನಿರೀಕ್ಷಿಸಿ. ನಮ್ಮ ಕತೆ ಇಷ್ಟವಾದಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.